ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾಸ್ ಫ್ಲೇವರ್. ಇವತ್ತಿನ ಈ ರೆಸಿಪಿನ ಮ್ಯಾಂಗೋ ಲವರ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಈ ರೆಸಿಪಿ ಹೆಸರು ಮ್ಯಾಂಗೋ ಬರ್ಫಿ. ಮ್ಯಾಂಗೋ ಬರ್ಫಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. 1 ಕಪ್ ಸಕ್ಕರೆ, 1 ಕಪ್ ಒಣ ಕೊಬ್ಬರಿ, 1/2 ಕಪ್ ಮಾವಿನ ಹಣ್ಣು, 1 ಕಪ್ ತೆಂಗಿನಕಾಯಿ, ಹಾಗೆಯೇ 1 ಕಪ್ ಅಷ್ಟು ಮಿಲ್ಕ್ ಪೌಡರ್ನ ತಗೊಂಡು ಅದಕ್ಕೆ 2 ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್. ಈಗ ಇಷ್ಟು ಐಟಮ್ನ ಯೂಸ್ ಮಾಡಿ ಒಂದೊಳ್ಳೆ ಮ್ಯಾಂಗೋ ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಮಾವಿನ ಹಣ್ಣನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 1/2 ಕಪ್ ಮಾವಿನ ಹಣ್ಣು ಹಾಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ. ಏಲಕ್ಕಿ ಪೌಡರ್ ಹಾಕೊಳ್ಳೋದ್ರಿಂದ ಒಳ್ಳೆ ಅರೋಮಾ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಈಗ ನಾನು 1 ಕಪ್ ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆನ ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ಆಲ್ರೆಡಿ ಮಾವಿನ ಹಣ್ಣು ಸ್ವೀಟ್ ಆಗಿರೋದ್ರಿಂದ ಸಕ್ಕರೆನ ಸ್ವಲ್ಪ ಹಾಕ್ಕೊಂಡ್ರೇ ಸಾಕು. ನೋಡಿ, ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಯೆಲ್ಲೋ ಕಲರ್ ಪೇಸ್ಟ್ ಆಗುತ್ತೆ. ಈಗ ನಾನು ತೆಂಗಿನಕಾಯಿನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿನ ನೀಟಾಗಿ ಸಿಪ್ಪೆ ಎರೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆನ ತೆಗೆದು ಹಾಕಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಾಗತ್ತೆ. ನೋಡಿ, ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾನು ನೀರು ಹಾಕಿಲ್ಲ, ಹಾಗೇನೇ ಡ್ರೈ ಗ್ರೈಂಡ್ ಮಾಡ್ಕೊಂಡಿರೋದು. ಇಲ್ಲಿ ನಾನು ಕೊಬ್ಬರಿನೂ ಕೂಡ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ತುರಿನ ಹಾಕೊಂಡ್ಮೇಲೆ ನೀಟಾಗಿ ಹುರ್ಕೊಳ್ಳೋಣ. ಹುರ್ಕೊಬೇಕಾದ್ರೆ ಹುರಿನ ಸಿಮ್ಮಲ್ಲಿ ಇಟ್ಕೊಂಡೆ ಹುರ್ಕೊಬೇಕು. ಒಂದು 20 ಸೆಕೆಂಡ್ಸ್ ಹುರ್ಕೊಂಡ್ರೆ ಸಾಕು. ತೆಂಗಿನಕಾಯಿನ ಹುರ್ಕೊಬೇಕಾದ್ರೇ ಘಮ ಬರ್ತಾ ಇರುತ್ತೆ, ಹಾಗೆ ಬರ್ತಾ ಇದ್ರೆ ಆಗಿದೆ ಅಂತ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂತಹ ಮಾವಿನ ಹಣ್ಣಿನ ಪೇಸ್ಟ್ನ ಹಾಕ್ಕೊಳ್ಳೋಣ. ಪೇಸ್ಟ್ ಹಾಕ್ಕೊಂಡ್ಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಮತ್ತು ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಈ ಮಾವಿನ ಹಣ್ಣಿನ ಪೇಸ್ಟು ಹಾಗೆಯೇ ಕಾಯಿ ತುರಿ ಎಲ್ಲನೂ ಕೂಡ ನೀಟಾಗಿ ಹೊಂದ್ಕೊಳ್ಳೋವರೆಗೂ ಕೈ ಆಡಿಸ್ತಾನೆ ಇರಬೇಕು. ಇಲ್ಲ ಅಂತ ಅಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಕೈ ಆಡಿಸ್ತಾನೆ ಇರಬೇಕು. ಈಗ ಇದಕ್ಕೆ ಹಾಲಿನ ಪೌಡರು ಮತ್ತು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಳೋಣ. ಹಾಕೊಂಡ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲ ಅಂತಂದರೆ ಗಂಟಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡ್ಕೊಬೇಕು, ಇಲ್ಲ ಅಂತಂದರೆ ತಳ ಸೀದೋಗ್ಬಿಡುತ್ತೆ. ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಥರ ಗಟ್ಟಿ ಆಗುತ್ತೆ. ಈಗ ನಾನು ಇದಕ್ಕೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೋದು, ಇಲ್ಲ ನಮಗೆ ಡ್ರೈ ಫ್ರೂಟ್ಸ್ ಇಷ್ಟ ಆಗಲ್ಲ ಅಂತ ಅಂದರೆ ಹಾಗೇ ತಿನ್ಬೋದು. ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ ಎಲ್ಲರ ಮನೇಲೂ ಮ್ಯಾಂಗೋ ಇದ್ದೇ ಇರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಅದರಲ್ಲೂ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈಗ ಕೊಬ್ಬರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಇದು ರೆಡಿಯಾಗಿದೆ. ಈಗ ಪ್ಲೇಟ್ ತೊಗೊಂಡು 2 ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪನ ನೀಟಾಗಿ ಪ್ಲೇಟ್ ತುಂಬ ಸ್ಪ್ರೆಡ್ ಮಾಡಬೇಕು. ತುಪ್ಪ ಹಾಕೋದ್ರಿಂದ ಬರ್ಫಿ ನೀಟಾಗಿ ಬರುತ್ತೆ, ಪ್ಲೇಟ್ಗೆ ಅಂಟ್ಕೊಳ್ಳೋದಿಲ್ಲ. ನೋಡಿ, ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ತುಪ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಸ್ವೀಟ್ಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ರೆಡಿ ಮಾಡ್ಕೊಂಡಿರೋಂತಹ ಬರ್ಫಿ ಬೇಸ್ನ ಇದ್ರ ಮೇಲೆ ಹಾಕೋಬೇಕು. ಹಾಕೊಂಡಾದ್ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಸ್ಪ್ರೆಡ್ ಮಾಡ್ಕೊಬೇಕಾದ್ರೆ ನಮ್ಮ ಕೈಗೆ ಸ್ವಲ್ಪ ಎಣ್ಣೆನೋ ಇಲ್ಲ ತುಪ್ಪನೋ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಬೇಕು. ನಮ್ಮ ಕೈಗೆ ಎಣ್ಣೆ ತುಪ್ಪ ಏನು ಹಾಕೊಳ್ಳದೆ ಸ್ಪ್ರೆಡ್ ಮಾಡೋದಕ್ಕೆ ಹೋದರೆ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ, ನೀಟಾಗಿ ಬರಲ್ಲ.
ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು, ಒಂಚೂರು ಕೈಗೆ ಅಂಟಿಲ್ಲ ನೋಡಿ. ಈ ಥರ ಆದರೆ ಚೆನ್ನಾಗಿ ಹದವಾಗಿದೆ ಅಂತ. ಮತ್ತು ನಿಮಗೆ ಇದು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ನಾವಿಲ್ಲಿ ಬಾಕ್ಸ್ ಶೇಪಲ್ಲಿ ಮಾಡ್ಕೊತಾ ಇದ್ದೀವಿ. ನಿಮಗೆ ಸರ್ಕಲ್ ಬೇಕು ಅಂದರೆ ಸರ್ಕಲ್ ಮಾಡ್ಕೊಬೋದು, ಟ್ರಯಾಂಗಲ್ ಬೇಕು ಅಂದರೆ ಟ್ರಯಾಂಗಲ್ ಮಾಡ್ಕೊಬೋದು. ಬಿಸಿ ಇದ್ದಾಗಲೇ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಬೇಕಾದ್ರೆ ಚಾಕುನ ತುಪ್ಪದಲ್ಲಿ ಹದ್ಕೊಂಡು ಕಟ್ ಮಾಡ್ಕೊಬೇಕು, ಇಲ್ಲ ಅಂತ ಅಂದರೆ ಚಾಕುಗೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ನೋಡಿ ತುಪ್ಪದಲ್ಲಿ ಹದ್ಕೊಂಡು ಕಟ್ ಮಾಡೋದ್ರಿಂದ ಎಷ್ಟು ನೀಟಾಗಿ ಕಟ್ ಆಗ್ತಾ ಇದೆ, ಚಾಕುಗೆ ಒಂಚೂರು ಅಂಟ್ತಾ ಇಲ್ಲ. ಇದೇ ರೀತಿ ಬಿಸಿ ಇದ್ದಾಗಲೇ ಮಾಡೋದ್ರಿಂದ ನೀಟಾಗಿ ಕಟ್ ಆಗುತ್ತೆ. ಈ ಮ್ಯಾಂಗೋ ಬರ್ಫಿ ಅಂತೂ ಬಾಯಲ್ಲಿಟ್ಟರೆ ಕರ್ಗೋಗ್ತಾ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಆಗಲೇ ಹೇಳಿದ್ನಲ್ಲ, ಚಿಕ್ಕ ಮಕ್ಳಿಗಂತೂ ಫೇವ್ರೆಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ಇದನ್ನು ಕಟ್ ಮಾಡಿದಾದ್ಮೇಲೆ ಒಂದು 2 to 3 hours ಆರೋದಕ್ಕೆ ಬಿಡಬೇಕು. ಇದು ಕಂಪ್ಲೀಟಾಗಿ ಆರಬೇಕು. ಆರಿದ ಮೇಲೆ ಒಂದು ಸ್ಪೂನ್ ತಗೊಂಡು ನೀಟಾಗಿ ಒಂದೊಂದೇ ತೆಗಿಬೇಕು. ತೆಗಿಬೇಕಾದ್ರೆ ತಟ್ಟೆಗೆ ಅಂಟಲ್ಲ, ಯಾಕೆ ಅಂತಂದರೆ ನಾವು ಆಲ್ರೆಡಿ ತಟ್ಟೆಗೆ ತುಪ್ಪನ ಸವರಿರೋದ್ರಿಂದ ಅದು ನೀಟಾಗಿ ಬರ್ಫಿ ಥರನೇ ಬರುತ್ತೆ. ನೋಡಿ ಇದು ಕಂಪ್ಲೀಟಾಗಿ ಆರಿಸಿ ತಕ್ಕೊಂಡಿರೋಂಥ ಬರ್ಫಿ ಇದು ಎಷ್ಟು ಚೆನ್ನಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಕರ್ಗೋಗ್ತಾ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಲಿಖಿತಾಸ್ ಫ್ಲೇವರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೂ ಟೇಸ್ಟಿ ರೆಸಿಪೀಸ್ ಜೊತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.